ಓಂ ಶಾಂತಿ. ತಾರೀಕು 3/2/2026 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ನೀವು ನೆನಪಿನಲ್ಲಿರುವ ಪುರುಷಾರ್ಥವನ್ನು ಖಂಡಿತ ಮಾಡಬೇಕು, ಏಕೆಂದರೆ ನೆನಪಿನ ಬಲದಿಂದಲೇ ನೀವು ವಿಕರ್ಮಾಜೀತರಾಗುತ್ತೀರಿ. ಪ್ರಶ್ನೆ: ಯಾವ ವಿಚಾರ ಬಂದಾಗ ಪುರುಷಾರ್ಥದಲ್ಲಿ ಕೆಳಗೆ ಬೀಳುತ್ತೀರಿ? ಈಶ್ವರೀಯ ಸೇವಾಧಾರಿ ಮಕ್ಕಳು ಯಾವ ಸೇವೆಯನ್ನು ಮಾಡುತ್ತಾ ಇರುತ್ತಾರೆ? ಉತ್ತರ: ಕೆಲವು ಮಕ್ಕಳು ತಿಳಿದುಕೊಳ್ಳುತ್ತಾರೆ, ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು. ಆದರೆ ಮೃತ್ಯುವಿಗೆ ನಿಯಮವಿದೆಯೇ? ನಾಳೆ ಎನ್ನುತ್ತಾ ಮರಣ ಹೊಂದುವರು. ಇನ್ನೂ ಬಹಳ ವರ್ಷಗಳಿವೆ, ಕೊನೆಯಲ್ಲಿ ಮಾಡಿಬಿಡುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಈ ವಿಚಾರವು ಇನ್ನೂ ಬೀಳಿಸಿಬಿಡುವುದು. ಎಷ್ಟು ಸಾಧ್ಯವೋ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಿ, ಶ್ರೀಮತದಂತೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾ ಇರಿ. ಆತ್ಮಿಕ ಈಶ್ವರೀಯ ಸೇವಾದಾರಿ ಮಕ್ಕಳು ಆತ್ಮಗಳನ್ನು ರಕ್ಷಣೆ ಮಾಡುವ, ಪತೀತರನ್ನು ಪಾವನ ಮಾಡುವ ಸೇವೆ ಮಾಡುತ್ತಿರುತ್ತಾರೆ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಇದನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ನಿರಾಕಾರ ತಂದೆಯು ಸಾಕಾರ ಶರೀರವಿಲ್ಲದೆ ಯಾವುದೇ ಕರ್ಮ ಮಾಡಲು ಸಾಧ್ಯವಿಲ್ಲ, ಪಾತ್ರವನ್ನು ಅಭಿನಯಿಸಲು ಸಾಧ್ಯವಿಲ್ಲ. ಆತ್ಮಿಕ ತಂದೆಯು ಬಂದು ಬ್ರಹ್ಮರವರ ಮೂಲಕ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಯೋಗ ಬಲದಿಂದಲೇ ಮಕ್ಕಳು ಸತೋಪ್ರಧಾನರಾಗಬೇಕು, ಮತ್ತೆ ಸತೋಪ್ರಧಾನ ವಿಶ್ವದ ಮಾಲೀಕರಾಗಬೇಕು. ಇದು ಮಕ್ಕಳ ಬುದ್ಧಿಯಲ್ಲಿದೆ. ಕಲ್ಪಕಲ್ಪವು ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಬ್ರಹ್ಮರವರ ಮೂಲಕ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅಂದರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ಯಾವ ಮನುಷ್ಯರು ದೇವಿ ದೇವತೆಗಳಾಗಿದ್ದರೋ ಅವರು ಈಗ ಬದಲಾಗಿ ಶೂದ್ರ ಪತೀತರಾಗಿ ಬಿಟ್ಟಿದ್ದಾರೆ. ಭಾರತವು ಪಾರಸಪುರಿಯಾಗಿದ್ದಾಗ ಸುಖ, ಶಾಂತಿ, ಪವಿತ್ರತೆ ಎಲ್ಲವೂ ಇತ್ತು. ಇದು 5,000 ವರ್ಷಗಳ ಮಾತಾಗಿದೆ. ನಿಖರವಾದ ಲೆಕ್ಕವನ್ನು ತಂದೆಯು ತಿಳಿಸುತ್ತಾರೆ. ಅವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಸೃಷ್ಟಿ ಅಥವಾ ವೃಕ್ಷ ಯಾವುದಕ್ಕೆ ಕಲ್ಪವೃಕ್ಷವೆಂದು ಹೇಳುತ್ತಾರೆಯೋ ಅದರ ಆದಿಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ. ಭಾರತದ ಯಾವ ದೇವಿ ದೇವತಾ ಧರ್ಮವಿತ್ತೋ ಅದು ಈಗ ಪ್ರಾಯಲೋಪವಾಗಿ ಬಿಟ್ಟಿದೆ. ದೇವಿ ದೇವತಾ ಧರ್ಮವಂತೂ ಈಗಿಲ್ಲ. ದೇವತೆಗಳ ಚಿತ್ರಗಳಿವೆ. ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿದ್ದಾರೆ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಬಲೆ ಶಾಸ್ತ್ರಗಳಲ್ಲಿ ಈ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಂದರೆ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ತಂದೆಯೇ ಬಂದು ಮರೆತಿರುವವರಿಗೆ ಮಾರ್ಗವನ್ನು ತಿಳಿಸುತ್ತಾರೆ. ಮಾರ್ಗವನ್ನು ತಿಳಿಸುವವರು ಬರುತ್ತಾರೆಂದರೆ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಅಂದರೆ ಅವರಿಗೆ ಸರ್ವರ ಸದ್ಗತಿದಾತ ಎಂದು ಹೇಳಲಾಗುತ್ತದೆ. ರಚಯಿತನು ಒಬ್ಬರೇ ಇರುವರು. ಸೃಷ್ಟಿಯು ಒಂದೇ ಆಗಿದೆ. ವಿಶ್ವದ ಚರಿತ್ರೆ, ಭೂಗೋಳವು ಒಂದೇ ಆಗಿದೆ. ಅದು ಪುನರಾವರ್ತನೆಯಾಗುತ್ತಾ ಇರುತ್ತದೆ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗ, ನಂತರ ಸಂಗಮ ಯುಗವಾಗುತ್ತದೆ. ಕಲಿಯುಗದಲ್ಲಿ ಪತಿತರು, ಸತ್ಯಯುಗದಲ್ಲಿ ಪಾವನರು ಇರುತ್ತಾರೆ. ಸತ್ಯಯುಗವಾದಾಗ ಅವಶ್ಯಕವಾಗಿ ಕಲಿಯುಗದ ವಿನಾಶವಾಗುವುದು. ವಿನಾಶಕ್ಕೆ ಮೊದಲು ಸ್ಥಾಪನೆಯಾಗುವುದು. ಸತ್ಯಯುಗದಲ್ಲಂತೂ ಸ್ಥಾಪನೆಯಾಗುವುದಿಲ್ಲ. ಯಾವಾಗ ಪತೀತ ಪ್ರಪಂಚವಾಗುವುದೋ ಆಗಲೇ ಭಗವಂತನು ಬರುವರು. ಸತ್ಯಯುಗವು ಪಾವನ ಪ್ರಪಂಚವಾಗಿದೆ. ಪತೀತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಲು ಭಗವಂತನೇ ಬರಬೇಕಾಗುತ್ತದೆ. ಈಗ ತಂದೆಯು ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ. ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ಪತೀತ ಪಾವನನಂತೂ ಯಾರೋ ಒಬ್ಬರು ಇರುತ್ತಾರಲ್ಲವೇ? ಭಕ್ತರಿಗೆ ಫಲ ಕೊಡುವವರು ಒಬ್ಬರೇ ಭಗವಂತನಾಗಿದ್ದಾರೆ. ಭಕ್ತರಿಗೆ ಜ್ಞಾನವನ್ನು ಕೊಡುತ್ತಾರೆ. ಪತೀತ ಪ್ರಪಂಚದಲ್ಲಿ ಪಾವನರನ್ನಾಗಿ ಮಾಡಲು ಜ್ಞಾನ ಸಾಗರನೇ ಬರುತ್ತಾರೆ. ಯೋಗದಿಂದ ಪಾವನರಾಗುತ್ತೀರಿ. ತಂದೆಯ ವಿನಃ ಮತ್ಯಾರೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇವೆಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಕೂರಿಸಬೇಕಾಗುತ್ತದೆ, ಅನ್ಯರಿಗೆ ತಿಳಿಸುವುದಕ್ಕಾಗಿ. ಮನೆ ಮನೆಯಲ್ಲಿ ಸಂದೇಶ ಕೊಡಬೇಕು. ಭಗವಂತನು ಬಂದಿದ್ದಾರೆಂದು ಹೇಳುವುದಲ್ಲ, ಬಹಳ ಯುಕ್ತಿಯಿಂದ ತಿಳಿಸಬೇಕು. ಹೇಳಿ, ಈ ತಂದೆ ಇದ್ದಾರಲ್ಲವೇ, ಇವರು ಲೌಕಿಕ ತಂದೆ, ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ. ದುಃಖದ ಸಮಯದಲ್ಲಿ ಪಾರಲೌಕಿಕ ತಂದೆಯನ್ನೇ ನೆನಪು ಮಾಡುತ್ತಾರೆ. ಸುಖಧಾಮದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಸುಖವೇ ಸುಖವಿತ್ತು. ಸುಖ, ಶಾಂತಿ, ಪವಿತ್ರತೆ ಇತ್ತು. ತಂದೆಯ ಆಸ್ತಿಯು ಸಿಕ್ಕಿದ ಮೇಲೆ ಮತ್ತೇಕೆ ಕರೆಯುವರು? ಆತ್ಮಕ್ಕೆ ಗೊತ್ತಿದೆ ನಮಗೆ ಸುಖವಿದೆ, ಇದನ್ನು ಯಾರು ಬೇಕಾದರೂ ಹೇಳುವರು. ಇಲ್ಲಿ ಸುಖವೇ ಸುಖವಿರುತ್ತದೆ. ತಂದೆಯು ದುಃಖಕ್ಕಾಗಿ ಸೃಷ್ಟಿಯನ್ನು ರಚಿಸಲಿಲ್ಲ. ಇದು ಮಾಡಲ್ಪಟ್ಟ ಆಟವಾಗಿದೆ. ಯಾರ ಪಾತ್ರವು ಕೊನೆಯಲ್ಲಿದೆಯೋ 2-4 ಜನ್ಮಗಳನ್ನು ಪಡೆದುಕೊಳ್ಳುವರು. ಅವರು ಖಂಡಿತವಾಗಿ ಉಳಿದ ಸಮಯದಲ್ಲಿ ಶಾಂತಿಯಲ್ಲಿರುತ್ತಾರೆ. ಆದರೆ ಅವರು ಡ್ರಾಮಾದ ಆಟದಿಂದಲೇ ಹೊರಟು ಹೋಗಲು ಸಾಧ್ಯವಿಲ್ಲ. ಈ ಆಟದಲ್ಲಿ ಎಲ್ಲರೂ ಬರಲೇಬೇಕಾಗುವುದು. ಕೇವಲ 1-2 ಜನ್ಮಗಳು ಸಿಗುತ್ತವೆ. ಉಳಿದ ಸಮಯ ಹೇಗೆ ಮೋಕ್ಷದಲ್ಲಿರುತ್ತಾರೆ. ಆತ್ಮವು ಪಾತ್ರಧಾರಿಯಲ್ಲವೇ? ಕೆಲವು ಆತ್ಮರಿಗೆ ಶ್ರೇಷ್ಠ ಪಾತ್ರವು ಸಿಕ್ಕಿದೆ, ಕೆಲವರಿಗೆ ಕಡಿಮೆ. ಇದನ್ನೂ ಸಹ ನೀವೀಗ ತಿಳಿದುಕೊಂಡಿದ್ದೀರಿ. ಈಶ್ವರನ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಗಾಯನವಿದೆ. ತಂದೆಯೇ ಬಂದು ರಚಯಿತ ಮತ್ತು ರಚನೆಯ ಆದಿಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ. ಎಲ್ಲಿಯವರೆಗೆ ಸ್ವಯಂ ರಚಯಿತನೇ ಬರುವುದಿಲ್ಲವೋ ಅಲ್ಲಿಯವರೆಗೆ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತಂದೆಯೇ ಬಂದು ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ. ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರು ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ಅವರಿಗೆ ತನ್ನ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೇನೆ. ಯಾರದೇ ಪಾತ್ರದಲ್ಲಿ ಬದಲಾವಣೆಯಾಗಲು ಸಾಧ್ಯವಿಲ್ಲ. ಇದು ಮಾಡಲ್ಪಟ್ಟ ಆಟವಾಗಿದೆ. ಇದು ಸಹ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಯಾವಾಗ ಪವಿತ್ರರಾಗಿ ತಿಳಿದುಕೊಳ್ಳುವರೋ ಆಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕಾಗಿಯೇ ಈ 7 ದಿನಗಳ ಬಟ್ಟೆ ಇದೆ. ಭಾಗವತ ಇತ್ಯಾದಿಗಳನ್ನು 7 ದಿನಗಳು ಇಡುತ್ತಾರೆ. ಇಲ್ಲಿಯೂ ಸಹ ಕೊನೆ ಪಕ್ಷ 7 ದಿನಗಳ ವಿನಃ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕೆಲವರಂತೂ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಇನ್ನು ಕೆಲವರು 7 ದಿನಗಳ ಕಾಲ ತಿಳಿದುಕೊಂಡರೂ ಸಹ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ.
ನಾನಂತೂ 7 ದಿನಗಳ ಕಾಲ ಬಂದೆನು, ನಮ್ಮ ಬುದ್ಧಿಯಲ್ಲಿ ಏನು ಕುಳಿತುಕೊಳ್ಳಲಿಲ್ಲವೆಂದು ಹೇಳಿಬಿಡುತ್ತಾರೆ. ಶ್ರೇಷ್ಠ ಪದವಿಯನ್ನು ಪಡೆಯುವ ಭಾಗ್ಯವೂ ಇಲ್ಲವೆಂದರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಆದರೂ ಸಹ ಅವರ ಕಲ್ಯಾಣವಂತೂ ಆಯಿತಲ್ಲವೇ? ಪ್ರಜೆಗಳು ಈ ರೀತಿಯಾಗಿಯೇ ತಯಾರಾಗುತ್ತಾರೆ. ಬಾಕಿ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದರಲ್ಲಿ ಗುಪ್ತ ಪರಿಶ್ರಮವಿದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ. ಈಗ ಮಾಡಿ ಅಥವಾ ಮಾಡದೇ ಇರಿ, ಆದರೆ ತಂದೆಯ ಆದೇಶವು ಇದಾಗಿದೆ, ಪ್ರಿಯವಾದ ವಸ್ತುವನ್ನು ನೆನಪು ಮಾಡಲಾಗುತ್ತದೆ ಅಲ್ಲವೇ? ಹೇ ಪತೀತ ಪಾವನ ಬನ್ನಿ ಎಂದು ಭಕ್ತಿ ಮಾರ್ಗದಲ್ಲಿಯೂ ಹಾಡುತ್ತಾರೆ. ಈಗ ಅವರು ಸಿಕ್ಕಿದ್ದಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ತುಕ್ಕು ಇಳಿಯುವುದೆಂದು ಹೇಳುತ್ತಾರೆ. ರಾಜ್ಯಭಾಗ್ಯವು ಸಹಜವಾಗಿ ಸಿಗಲು ಸಾಧ್ಯವೇ? ಸ್ವಲ್ಪವಾದರೂ ಪರಿಶ್ರಮವಾಗುತ್ತದೆ ಅಲ್ಲವೇ? ನೆನಪಿನಲ್ಲಿಯೇ ಪರಿಶ್ರಮವಿದೆ. ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ. ಬಹಳ ನೆನಪು ಮಾಡುವವರು ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ಪೂರ್ಣ ನೆನಪು ಮಾಡದಿದ್ದರೆ ವಿಕರ್ಮ ವಿನಾಶವಾಗುವುದಿಲ್ಲ. ಯೋಗ ಬಲದಿಂದಲೇ ವಿಕರ್ಮಾಜಿತರಾಗಬೇಕು. ಮೊದಲು ಸಹ ಯೋಗ ಬಲದಿಂದಲೇ ವಿಕರ್ಮಗಳನ್ನು ಜಯಿಸಿದ್ದಿರಿ. ಯಾವಾಗ ಕಲಿಯುಗದ ಅಂತ್ಯದಲ್ಲಿ ಯಾರು ಪವಿತ್ರರಿರಲಿಲ್ಲ, ಅಂದ ಮೇಲೆ ಲಕ್ಷ್ಮೀನಾರಾಯಣರು ಇಷ್ಟು ಪವಿತ್ರರು ಹೇಗಾದರು? ಇದಂತೂ ಸ್ಪಷ್ಟವಾಗಿದೆ. ಈ ಗೀತಾಜ್ಞಾನದ ಭಾಗವು ಪುನರಾವರ್ತನೆಯಾಗುತ್ತಿದೆ. ಶಿವ ಭಗವಾನ್ ವಾಚ, ತಪ್ಪುಗಳಂತೂ ಆಗುತ್ತಿರುತ್ತದೆಯಲ್ಲವೇ? ತಂದೆಯೇ ಬಂದು ಸುಧಾರಣೆ ಮಾಡುತ್ತಿರುತ್ತಾರೆ. ಭಾರತದ ಯಾವುದೆಲ್ಲ ಶಾಸ್ತ್ರಗಳಿವೆಯೋ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಯಾವುದನ್ನು ಹೇಳಿದ್ದೇನೋ ಅದು ಯಾರಿಗೂ ತಿಳಿದಿಲ್ಲ. ಯಾರಿಗೆ ತಿಳಿಸಿದ್ದೇನೋ ಅವರು ಪದವಿಯನ್ನು ಪಡೆದರು, 21 ಜನ್ಮಗಳ ಪ್ರಾರಬ್ಧವನ್ನು ಪಡೆದರು. ನಂತರ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ. ನೀವೇ ಚಕ್ರವನ್ನು ಸುತ್ತಿ ಬಂದಿದ್ದೀರಿ. ಕಲ್ಪದ ಮೊದಲು ಯಾರು ಕೇಳಿದ್ದರೋ ಅವರೇ ಬರುತ್ತಾರೆ. ನಾವೀಗ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸಸಿಯನ್ನು ನಾಟಿ ಮಾಡುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ಇದು ದೈವಿ ವೃಕ್ಷದ ನಾಟಿಯಾಗಿದೆ. ಅವರಂತೂ ಈ ವೃಕ್ಷಗಳ ಬಹಳ ನಾಟಿ ಮಾಡುತ್ತಿರುತ್ತಾರೆ. ತಂದೆಯು ಬಂದು ವ್ಯತ್ಯಾಸವನ್ನು ತಿಳಿಸುತ್ತಾರೆ. ತಂದೆಯು ದೈವಿ ಹೂಗಳ ನಾಟಿ ಮಾಡುತ್ತಾರೆ. ಅವರಂತೂ ಅರಣ್ಯದ ನಾಟಿ ಮಾಡುತ್ತಿರುತ್ತಾರೆ. ಕೌರವರು ಮತ್ತು ಪಾಂಡವರು ಏನು ಮಾಡಿ ಹೋದರು? ಮನುಷ್ಯರ ಯೋಜನೆ ಏನು ಮತ್ತು ನಿಮ್ಮ ಯೋಜನೆಗಳೇನು ಎಂಬುದನ್ನು ತೋರಿಸುತ್ತೀರಿ. ಮನುಷ್ಯರ ಪ್ರಪಂಚವು ವೃದ್ಧಿಯಾಗದಿರಲಿ, ಕುಟುಂಬ ಕಲ್ಯಾಣ ಯೋಜನೆ ಮಾಡಬೇಕು, ಯಾವುದರಿಂದ ಜನಸಂಖ್ಯೆಯು ಹೆಚ್ಚಾಗಬಾರದು ಎಂದು ತಮ್ಮ ಪ್ಲಾನ್ ಮಾಡುತ್ತಾರೆ. ಅದಕ್ಕಾಗಿ ಪರಿಶ್ರಮ ಪಡುತ್ತಿರುತ್ತಾರೆ. ತಂದೆಯಂತೂ ಬಹಳ ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಅನೇಕ ಧರ್ಮಗಳು ವಿನಾಶವಾಗುತ್ತದೆ ಮತ್ತು ಒಂದೇ ದೇವಿ ದೇವತಾ ಧರ್ಮದ ಪರಿವಾರವನ್ನು ಸ್ಥಾಪನೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಕುಟುಂಬ ಇತ್ತು ಮತ್ತು ಇಷ್ಟೊಂದು ಕುಟುಂಬಗಳಿರಲಿಲ್ಲ. ಭಾರತದಲ್ಲಿ ಎಷ್ಟೊಂದು ಕುಟುಂಬಗಳಿವೆ. ಗುಜರಾತಿ ಕುಟುಂಬ, ಮಹಾರಾಷ್ಟ್ರ ಕುಟುಂಬ. ವಾಸ್ತವದಲ್ಲಿ ಭಾರತವಾಸಿಗಳದು ಒಂದೇ ಕುಟುಂಬ ಇರಬೇಕು. ಅನೇಕ ಕುಟುಂಬಗಳಿದ್ದರೆ ಅವಶ್ಯಕವಾಗಿ ಪರಸ್ಪರ ಕಿರಿಕಿರಿ ಇರುತ್ತದೆ, ಮತ್ತೆ ಹೊಡೆದಾಟಗಳಾಗುತ್ತವೆ. ಕುಟುಂಬಗಳಲ್ಲಿಯೂ ಸಾಮಾಜಿಕ ಯುದ್ಧವಾಗುತ್ತದೆ. ಹೀಗೆ ಕ್ರಿಶ್ಚಿಯನ್ನರದು ತಮ್ಮ ಕುಟುಂಬವಿದೆ, ಆದರೆ ಅವರ ಪರಸ್ಪರದಲ್ಲಿಯೂ ಯುದ್ಧವಾಗುತ್ತದೆ. ಪರಸ್ಪರ ಕ್ರಿಶ್ಚಿಯನ್ನರಿಬ್ಬರೂ ಸೇರುವುದಿಲ್ಲ, ನೀರನ್ನು ಹಂಚಲಾಗುತ್ತದೆ. ಸಿಖ್ ಧರ್ಮದವರು ತಿಳಿದುಕೊಳ್ಳುತ್ತಾರೆ, ನಾನು ನಮ್ಮ ಸಿಖ್ ಧರ್ಮದವರಿಗೆ ಹೆಚ್ಚು ಸುಖವನ್ನು ಕೊಡಬೇಕು. ಮಮತೆ ಇರುವ ಕಾರಣ ತಲೆಕೆಡಿಸಿಕೊಳ್ಳುತ್ತಾರೆ. ಯಾವಾಗ ಅಂತ್ಯವಾಗುವುದೋ ಆಗ ಸಾಮಾಜಿಕ ಯುದ್ಧಗಳೆಲ್ಲವೂ ಬಂದು ಬಿಡುತ್ತದೆ. ಪರಸ್ಪರ ಹೊಡೆದಾಡಲಾರಂಭಿಸುತ್ತಾರೆ. ವಿನಾಶವಂತೂ ಆಗಲೇಬೇಕಾಗಿದೆ. ಅನೇಕ ಬಾಂಬುಗಳನ್ನು ತಯಾರಿಸುತ್ತಿರುತ್ತಾರೆ. ಮಹಾಯುದ್ಧವಾದಾಗ ಅದರಲ್ಲಿ 2 ಬಾಂಬುಗಳನ್ನು ಹಾಕಿದ್ದರು, ಆದರೆ ಈಗಂತೂ ಬಹಳಷ್ಟು ತಯಾರಿಸಿದ್ದಾರೆ. ಇದು ಬಹಳ ತಿಳಿದುಕೊಳ್ಳುವ ಮಾತಲ್ಲವೇ? ನೀವು ತಿಳಿಸಬೇಕು, ಇದು ಅದೇ ಮಹಾಭಾರತ ಯುದ್ಧವಾಗಿದೆ. ದೊಡ್ಡ ದೊಡ್ಡವರು ಯಾರೆಲ್ಲರೂ ಇದ್ದಾರೆಯೋ ಎಲ್ಲರೂ ಹೇಳುತ್ತಾರೆ, ಒಂದು ವೇಳೆ ಈ ಯುದ್ಧವನ್ನು ನಿಲ್ಲಿಸದಿದ್ದರೆ ಇಡೀ ಪ್ರಪಂಚಕ್ಕೆ ಬೆಂಕಿ ಬೀಳುವುದು. ಬೆಂಕಿಯಂತೂ ಬೀಳಲೇಬೇಕಾಗಿದೆ. ಅದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ಇದು ಸತ್ಯಯುಗಕ್ಕಾಗಿ ರಾಜಯೋಗವಾಗಿದೆ. ಆ ದೇವಿ ದೇವತಾ ಧರ್ಮವು ಈಗ ಪ್ರಾಯಲೋಪವಾಗಿದೆ. ಚಿತ್ರಗಳೂ ಇವೆ. ತಂದೆಯು ತಿಳಿಸುತ್ತಾರೆ, ಕಲ್ಪದ ಮೊದಲಿನ ರೀತಿ ಯಾವ ವಿಘ್ನಗಳು ಬರಬೇಕೋ ಎಲ್ಲವೂ ಬರುವುವು. ಮೊದಲೇ ತಿಳಿಯುತ್ತದೆಯೇ? ಆದ ನಂತರ ಕಲ್ಪದ ಹಿಂದೆಯೂ ಈ ರೀತಿಯಾಗಿತ್ತು ಎಂದು ತಿಳಿದುಕೊಳ್ಳಲಾಗುತ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಡ್ರಾಮಾದಲ್ಲಿ ನಾವು ಬಂಧಿತರಾಗಿದ್ದೇವೆ. ನೆನಪಿನ ಯಾತ್ರೆಯನ್ನು ಮರೆಯಬಾರದು. ಇದಕ್ಕೆ ಪರೀಕ್ಷೆ ಎಂದು ಹೇಳಲಾಗುತ್ತದೆ. ನೆನಪಿನ ಯಾತ್ರೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ, ಸುಸ್ತಾಗಿ ಬಿಡುತ್ತಾರೆ. ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಎಂದು ಗೀತೆ ಇದೆ ಅಲ್ಲವೇ? ಇದರ ಅರ್ಥವನ್ನು ಯಾರು ತಿಳಿದುಕೊಳ್ಳುವುದಿಲ್ಲ. ಇದು ನೆನಪಿನ ಯಾತ್ರೆಯಾಗಿದೆ. ಇದರಿಂದ ರಾತ್ರಿಯು ಮುಕ್ತಾಯವಾಗಿ ಹಗಲು ಬರುವುದು. ಅರ್ಧಕಲ್ಪವು ಪೂರ್ಣವಾಗಿ ಮತ್ತೆ ಸುಖವು ಆರಂಭವಾಗುವುದು. ತಂದೆಯೇ ಮನ್ಮನಾಭವದ ಅರ್ಥವನ್ನು ತಿಳಿಸಿದ್ದಾರೆ. ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರುವುದರಿಂದ ಆ ಶಕ್ತಿ ಉಳಿದಿಲ್ಲ. ಈಗಂತೂ ಎಲ್ಲರ ಕಲ್ಯಾಣವಾಗಬೇಕು. ಅಂದರೆ ನಾವು ಎಲ್ಲಾ ಮನುಷ್ಯ ಮಾತ್ರರ ಕಲ್ಯಾಣ ಮಾಡುತ್ತಿದ್ದೇವೆ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಕಲ್ಯಾಣವನ್ನು ಶ್ರೀಮತದ ಅನುಸಾರ ನಾವು ಮಾಡುತ್ತಿದ್ದೇವೆ. ಯಾರು ಕಲ್ಯಾಣಕಾರಿಗಳಾಗುವರೋ ಅವರಿಗೆ ಆಸ್ತಿಯು ಸಿಗುವುದು. ನೆನಪಿನ ಯಾತ್ರೆಯ ವಿನಃ ಕಲ್ಯಾಣವಾಗಲು ಸಾಧ್ಯವಿಲ್ಲ. ಈಗ ನಿಮಗೆ ತಿಳಿಸಲಾಗುತ್ತದೆ, ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆಯಿಂದ ಆಸ್ತಿಯೂ ಸಿಕ್ಕಿತು. ಭಾರತವಾಸಿಗಳ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಪುನರ್ಜನ್ಮದ ಲೆಕ್ಕವೂ ಇದೆ. 84 ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ. ತಮ್ಮದೇ ಶ್ಲೋಕಗಳನ್ನು ಮಾಡಿ ತಿಳಿಸುತ್ತಿರುತ್ತಾರೆ. ಅದೇ ಗೀತೆಯಾಗಿದೆ. ಆದರೆ ಅನೇಕ ಟೀಕೆಗಳನ್ನು ಬರೆದು ಬಿಟ್ಟಿದ್ದಾರೆ. ಗೀತೆಗಿಂತಲೂ ಭಾಗವತವನ್ನು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ.
ಗೀತೆಯಲ್ಲಿ ಜ್ಞಾನವಿದೆ, ಭಾಗವತದಲ್ಲಿ ಜೀವನ ಚರಿತ್ರೆ ಇದೆ. ವಾಸ್ತವದಲ್ಲಿ ಗೀತೆಯು ದೊಡ್ಡದಿರಬೇಕು. ಜ್ಞಾನ ಸಾಗರನು ತಂದೆಯಾಗಿದ್ದಾರೆ. ಅವರ ಜ್ಞಾನವು ನಡೆಯುತ್ತಲೇ ಇರುತ್ತದೆ. ಈ ಗೀತೆಯನ್ನಂತೂ ಅರ್ಧ ಗಂಟೆಯಲ್ಲಿ ಓದಿಬಿಡುತ್ತಾರೆ. ಈಗ ನೀವು ಬರೆಯುತ್ತೀರಿ, ಜ್ಞಾನವನ್ನು ಕೇಳುತ್ತಲೇ ಬರುತ್ತೀರಿ. ದಿನ ಪ್ರತಿದಿನ ನಿಮ್ಮ ಬಳಿ ಬರುತ್ತಾ ಇರುತ್ತಾರೆ. ಕ್ರಮೇಣವಾಗಿ ಬರುತ್ತಾರೆ. ಈಗಲೇ ಒಂದು ವೇಳೆ ದೊಡ್ಡ ದೊಡ್ಡ ರಾಜರು ಬಂದು ಬಿಟ್ಟರೆ ಮತ್ತೆ ತಡವಾಗುವುದಿಲ್ಲ. ಬಹುಬೇಗನೆ ತಂದೆಯ ಪ್ರತ್ಯಕ್ಷತೆಯಾಗಿ ಬಿಡುವುದು. ಆದ್ದರಿಂದ ಯುಕ್ತಿಯಿಂದ ನಿಧಾನವಾಗಿ ನಡೆಯುತ್ತಿರುತ್ತದೆ. ಇದು ಗುಪ್ತ ಜ್ಞಾನವಾಗಿದೆ. ಅವರು ಏನು ಮಾಡುತ್ತಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ. ರಾವಣನ ಜೊತೆ ನಿಮ್ಮ ಯುದ್ಧವು ಹೇಗಾಗುತ್ತದೆ? ನಿಮ್ಮನ್ನು ನೀವೇ ತಿಳಿದುಕೊಂಡಿದ್ದೀರಿ, ಮತ್ಯಾರೂ ತಿಳಿದುಕೊಂಡಿಲ್ಲ. ಭಗವಾನು ವಾಚ, ನೀವು ಸತೋಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ, ಆಗ ಪಾಪ ನಾಶವಾಗಿ ಬಿಡುತ್ತದೆ. ಪವಿತ್ರರಾಗಿ ಆಗ ಜೊತೆ ಕರೆದುಕೊಂಡು ಹೋಗುವೆನು. ಜೀವನ್ಮುಕ್ತಿಯು ಎಲ್ಲರಿಗೂ ಸಿಗುವುದು. ರಾವಣ ರಾಜ್ಯದಿಂದ ಮುಕ್ತಿಯಾಗಿ ಬಿಡುವುದು. ನೀವು ಬರೆಯುತ್ತೀರಿ, ನಾವು ಶಿವಶಕ್ತಿ ಬ್ರಹ್ಮಕುಮಾರ ಕುಮಾರಿಯರು ಶ್ರೇಷ್ಠಾಚಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತೀರಿ. ಪರಮಪಿತ ಪರಮಾತ್ಮನ ಶ್ರೀಮತದಂತೆ 5,000 ವರ್ಷಗಳ ಹಿಂದಿನ ರೀತಿ 5,000 ವರ್ಷಗಳ ಮೊದಲು ಶ್ರೇಷ್ಠಾಚಾರಿ ಪ್ರಪಂಚವಿತ್ತು. ಇದನ್ನು ಬುದ್ಧಿಯಲ್ಲಿ ಕೂರಿಸಬೇಕು. ಮುಖ್ಯವಾದ ಮಾತುಗಳು ಬುದ್ಧಿಯಲ್ಲಿ ಧಾರಣೆಯಾಗಿದ್ದಾಗ ನೆನಪಿನ ಯಾತ್ರೆಯಲ್ಲಿರುತ್ತಾರೆ. ಕಲ್ಲು ಬುದ್ಧಿಯವರಲ್ಲವೇ? ಇನ್ನೂ ಸಮಯವಿದೆ, ಕೊನೆಯಲ್ಲಿ ಪುರುಷಾರ್ಥ ಮಾಡೋಣ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಆದರೆ ಮೃತ್ಯುವಿನ ನಿಯಮ ಇದೆಯೇ? ನಾಳೆ ಎನ್ನುತ್ತಾ ಸತ್ತು ಹೋಗುತ್ತಾರೆ. ಪುರುಷಾರ್ಥವನ್ನಂತೂ ಮಾಡಲಿಲ್ಲ. ಆದ್ದರಿಂದ ಇನ್ನೂ ಬಹಳಷ್ಟು ವರ್ಷಗಳಿವೆ, ಕೊನೆಯಲ್ಲಿ ಮಾಡಿಬಿಡೋಣ ಎಂದು ತಿಳಿಯಬೇಡಿ. ಈ ವಿಚಾರವು ಇನ್ನೂ ಬೀಳಿಸಿ ಬಿಡುವುದು. ಎಷ್ಟು ಸಾಧ್ಯವೋ ಪುರುಷಾರ್ಥ ಮಾಡುತ್ತಾ ಇರಿ. ಶ್ರೀಮತದಂತೆ ಪ್ರತಿಯೊಬ್ಬರೂ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು, ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ, ಎಷ್ಟು ತಂದೆಯ ಸೇವೆ ಮಾಡುತ್ತೇನೆ. ನೀವು ಆತ್ಮೀಕ ಈಶ್ವರ್ಯ ಸೇವಾದಾರಿಗಳಾಗಿದ್ದೀರಲ್ಲವೇ? ನೀವು ಆತ್ಮರನ್ನು ರಕ್ಷಣೆ ಮಾಡುತ್ತೀರಿ. ಆತ್ಮವು ಪತೀತನಿಂದ ಹೇಗೆ ಪಾವನವಾಗುವುದು? ಅದಕ್ಕಾಗಿ ಯುಕ್ತಿಗಳನ್ನು ತಿಳಿಸುತ್ತೀರಿ. ಪ್ರಪಂಚದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಮನುಷ್ಯರಂತೂ ಇದ್ದೇ ಇರುತ್ತಾರೆ. ಪ್ರತಿಯೊಬ್ಬರ ಪಾತ್ರವೂ ಬೇರೆ ಬೇರೆಯಾಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಮುಖ್ಯವಾದ ರೆಂಬೆ ಕೊಂಬೆಗಳನ್ನೇ ಎಣಿಕೆ ಮಾಡಲಾಗುತ್ತದೆ. ಬಾಕಿ ಎಲೆಗಳಂತೂ ಬಹಳಷ್ಟಿವೆ. ತಂದೆಯು ತಿಳಿಸುತ್ತಿರುತ್ತಾರೆ, ಮಕ್ಕಳೇ ಪರಿಶ್ರಮ ಪಡಿ, ಎಲ್ಲರಿಗೆ ತಂದೆಯ ಪರಿಚಯ ಕೊಡಿ. ಇದರಿಂದ ತಂದೆಯೊಂದಿಗೆ ಬುದ್ಧಿಯೋಗವು ಜೋಡಣೆಯಾಗಲಿ. ತಂದೆಯು ಎಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ, ಪವಿತ್ರರಾದರೆ ಮುಕ್ತಿಧಾಮದಲ್ಲಿ ಹೋಗುವಿರಿ. ಮಹಾಭಾರತ ಯುದ್ಧದಿಂದ ಏನಾಗುವುದೆಂದು ಪ್ರಪಂಚದವರಿಗೆ ಗೊತ್ತಿಲ್ಲ. ಈ ಜ್ಞಾನ ಯಜ್ಞವು ರಚಿಸಲ್ಪಡಲಾಗಿದೆ, ಏಕೆಂದರೆ ಹೊಸ ಪ್ರಪಂಚವೂ ಬೇಕು. ನಮ್ಮ ಯಜ್ಞವು ಪೂರ್ಣವಾದರೆ ಎಲ್ಲವೂ ಈ ಯಜ್ಞದಲ್ಲಿ ಸ್ವಾಹ ಆಗಿಬಿಡುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗಬಾರದು. ವಿಘ್ನಗಳಲ್ಲಿ ನೆನಪಿನ ಯಾತ್ರೆಯನ್ನು ಮರೆಯಬಾರದು. ಗಮನವಿರಲಿ, ನೆನಪಿನ ಯಾತ್ರೆಯು ಎಂದೂ ನಿಲ್ಲಬಾರದು. 2. ಪಾರಲೌಕಿಕ ತಂದೆಯ ಪರಿಚಯವನ್ನು ಎಲ್ಲರಿಗೆ ಕೊಡುತ್ತಾ ಪಾವನರಾಗುವ ಯುಕ್ತಿಯನ್ನು ತಿಳಿಸಬೇಕು. ದೈವಿ ವೃಕ್ಷದ ನಾಟಿ ಮಾಡಬೇಕು. ವರದಾನ: ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂತಹ ತ್ಯಾಗಮೂರ್ತಿ ಸೇವಾದಾರಿ ಭವ. ಸೇವಾದಾರಿಯು ಸೇವೆಯಲ್ಲಿ ಸಫಲತೆ ಅನುಭೂತಿಯನ್ನು ಆಗಲೇ ಮಾಡುವುದು ಯಾವಾಗ ನಾನು ಎಂಬುದರ ತ್ಯಾಗವಾಗಿರುತ್ತದೆ. ನಾನು ಸೇವೆ ಮಾಡುತ್ತಿದ್ದೇನೆ, ನಾನು ಸೇವೆಯನ್ನು ಮಾಡಿದೆನು, ಈ ಸೇವಾ ಭಾವದ ತ್ಯಾಗವಿರಲಿ. ನಾನು ಎಂಬುದಿರಬಾರದು. ಅಂದರೆ ನಾನು ಮಾಡುವವನು, ಮಾಡಿಸುವವರು ತಂದೆಯಾಗಿದ್ದಾರೆ. ನಾನು ಎಂಬುದು ತಂದೆಯ ಪ್ರೀತಿಯಲ್ಲಿ ಲೀನವಾಗಿ ಬಿಡಲಿ. ಇದಕ್ಕೆ ಸೇವೆಯಲ್ಲಿ ಸದಾ ಮಗ್ನವಾಗಿರುವ ತ್ಯಾಗಮೂರ್ತಿ ಸತ್ಯ ಸೇವಾದಾರಿ ಎಂದು ಹೇಳಲಾಗುವುದು. ಮಾಡಿಸುವವರು ಮಾಡಿಸುತ್ತಿದ್ದಾರೆ ಆಗುವುದು. ಸತ್ಯ ಸೇವಾದಾರಿಯಲ್ಲಿ ಈ ಸಂಸ್ಕಾರವಿರಲು ಸಾಧ್ಯವಿಲ್ಲ. ಸ್ಲೋಗನ್: ವ್ಯರ್ಥವನ್ನು ಸಮಾಪ್ತಿಗೊಳಿಸಿಬಿಡಿ, ಅದರಿಂದ ಸೇವೆಯ ಅವಕಾಶಗಳು ತಮ್ಮ ಮುಂದೆ ಬರುತ್ತದೆ. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರೂ ಆಗಿ. ಏಕತೆಗಾಗಿ ಸ್ವಯಂನಲ್ಲಿ ಸಮಾವೇಶಿಸುವ ಶಕ್ತಿ ಬೇಕು. ಇದರಿಂದ ಇನ್ನೊಬ್ಬರ ಸಂಸ್ಕಾರ ಅವಶ್ಯಕವಾಗಿ ಶೀತಲವಾಗುವುದು. ಸದಾ ಒಬ್ಬೊಬ್ಬರಿನಲ್ಲಿ ಸ್ನೇಹದ, ಶ್ರೇಷ್ಠದ ಭಾವನೆಯಿಂದ ಸಂಪರ್ಕದಲ್ಲಿ ಬನ್ನಿ. ಗುಣಗ್ರಾಹಿಯಾಗಿ, ಆಗ ಏಕತೆ ಕಾಯಂ ಆಗಿರಲು ಸಾಧ್ಯ. ನಿಮ್ಮ ಸಂಘಟನೆಯ ಶುಭ ಭಾವನೆ, ಶುಭ ಕಾಮನೆ ಅನೇಕ ಆತ್ಮರಿಗೆ ಭಾವನೆಯ ಫಲ ಕೊಡಿಸುವುದಕ್ಕೆ ನಿಮಿತ್ತವಾಗುವುದು. ಅವರಿಗೆ ಹೊಸ ದಾರಿ ಸಿಗುವುದು. ಓಂ ಶಾಂತಿ.